Very good morning dear students, welcome back to my channel. In this video, I am going to start the next concept and determination of income and employment, that is investment. So how we can define investment? How define ಮಾಡ್ತಾ ಹೋಗ್ತೀವಿ investment? So investment refers to the addition to the stock of physical capital. Addition to the stock of physical capital such as machines, tools, equipment, roads. So ಇದನ್ನೆಲ್ಲ ನಾವೇನಂತ ಹೇಳ್ತೀವಿ investment ಅಂತ ಹೇಳ್ತೀವಿ. So what is investment? Addition to the stock of physical capital. ಯಾವ್ಯಾವುದು such as machines ಆಗಿರ್ಬೋದು, tools ಆಗಿರ್ಬೋದು, equipments ಆಗಿರ್ಬೋದು, ಇದೆಲ್ಲದನ್ನು ನಾವೇನಂತ ಹೇಳ್ತೀವಿ investment ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಇದು ಕ್ಲಿಯರ್ ಆಗಿದೆಯಾ ನಿಮಗೆ? Now the investment goods is also a part of final goods. Investment goods is also a part of final goods. So investment goods final goods na ಒಂದು ಭಾಗ. You know the meaning of final goods, the goods which are ready for consumption, right? So the investment goods is also a part of final goods. So investment decision by the producers, investment decision by the producers such as where to buy the new machines, from where we have to purchase the raw materials. So it's all depend on the rate of interest. Okay, ಸೊ ನಾ ಎಲ್ಲಿಂದ ಮೆಷಿನ್ಸ್ನ ಪರ್ಚೇಸ್ ಮಾಡಬೇಕು, ಎಲ್ಲಿಂದ ರಾ ಮೆಟೀರಿಯಲ್ಸ್ನ ಇಂಪೋರ್ಟ್ ಮಾಡ್ಕೋಬೇಕು. ಓಕೆ, ಇದೆಲ್ಲ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಇಟ್ಸ್ ಆಲ್ ಡಿಪೆಂಡ್ ಆನ್ ದಿ ರೇಟ್ ಆಫ್ ಇಂಟ್ರೆಸ್ಟ್. ಕ್ಲಿಯರ್ ಆಗ್ತಿದೆಯಾ? ನಾನೀಗ ನಿಮಗೆ ಹೇಳಿದ್ದು ದ ಮೀನಿಂಗ್ ಆಫ್ ಇನ್ವೆಸ್ಟ್ಮೆಂಟ್. ದೆನ್ ಇದು ಇನ್ವೆಸ್ಟ್ಮೆಂಟ್ ಆದ್ಮೇಲೆ ಇನ್ವೆಸ್ಟ್ಮೆಂಟ್ ಇಟ್ಸ್ ಎ ಪಾರ್ಟ್ ಆಫ್ ಫೈನಲ್ ಗುಡ್ಸ್ ಅಂತ ಹೇಳಿದೆ. ದೆನ್ ದ ನೆಕ್ಸ್ಟ್ ಒನ್ ಇಸ್ ರೇಟ್ ಆಫ್ ಇಂಟ್ರೆಸ್ಟ್. ಯಾವ್ದು ರೇಟ್ ಆಫ್ ಇಂಟ್ರೆಸ್ಟ್? ಯಾವ್ದ್ರ ರೇಟ್ ಆಫ್ ಇಂಟ್ರೆಸ್ಟ್? So the way to buy the machines agirbodu, then from where we have to purchase the raw materials, it's all depend on the rate of interest. So yake if the rate of interest is less, yavaga rate of interest kammige sigutte, then the producers will purchase it more and more. Jasti purchase madak sadhya agutte. Okay, so if the rate of interest is high, so they will purchase less. Is it clear to you? So idu clear agide alva nimage? Now here we assume that firm plan to invest the same amount every year. ಇಲ್ಲಿ ನಾವು assume ಮಾಡ್ಕೋತಾ ಇದೀವಿ ಒಂದು firm every year it will produce it will invest the same amount. Okay, here we will assume that the firm will invest every year a same amount. Okay, so ಇದನ್ನ ನಾವೇನಂತ ಹೇಳ್ತೀವಿ? ex ante investment. Okay, the ex ante investment can be written as I is equals to I bar ಅಂತ. ಓಕೆ, ಸೊ ಎಕ್ಸ್ ಆಂಟ್ ಅಂದ್ರೆ ಏನು? ಇಟ್ ಈಸ್ ಆಕ್ಚುಲಿ ಪ್ಲಾನ್ಡ್ ಆಗಿರುವಂಥದ್ದು. ಸೊ ಇಲ್ಲಿ ಫರ್ಮ್ ಏನ್ ಮಾಡ್ಕೊಂಡಿದೆ? ಫರ್ಮ್ ಎವ್ರಿ ಇಯರ್ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನ ಇಟ್ಸ್ ಆಲ್ರೆಡಿ ಪ್ಲಾನ್. ಸೊ ದ ಇನ್ವೆಸ್ಟ್ಮೆಂಟ್ ಡಿಮ್ಯಾಂಡ್ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಐ ಇಸ್ ಈಕ್ವಲ್ಸ್ ಟು ಐ ಬಾರ್ ಅಂತ ಹೇಳ್ತೀವಿ. ಸೊ ಐ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಐ ಬಾರ್ ಅದೇನು ಇಟ್ಸ್ ಆನ್ ಎಕ್ಸ್ ಆಂಟ್ ಇನ್ವೆಸ್ಟ್ಮೆಂಟ್ ಅಂತ ನಾವು ಡಿನೋಟ್ ಮಾಡ್ತಾ ಹೋಗ್ತೀವಿ. ಆಟೋನಮಸ್ ಇನ್ವೆಸ್ಟ್ಮೆಂಟ್ ಅಂತಾನು ಹೇಳ್ತೀವಿ. ನಾವು ದಿಸ್ ಆಟೋನಮಸ್ ಇನ್ವೆಸ್ಟ್ಮೆಂಟ್ ಈ ಐ ಬಾರ್ ಏನು? ಇಟ್ ಈಸ್ ಅನ್ ಆಟೋನಮಸ್ ಇನ್ವೆಸ್ಟ್ಮೆಂಟ್ ಇನ್ ದ ಎಕಾನಮಿ ಇನ್ ಎ ಗಿವನ್ ಇಯರ್. ಸೊ ಐ ಬಾರ್ ಇಸ್ ಆಟೋನಮಸ್ ಇನ್ವೆಸ್ಟ್ಮೆಂಟ್ ಇನ್ ದ ಎಕಾನಮಿ. ಸೊ ನಿಮಗೆ ಗೊತ್ತಿದೆ ಈ ತರ ಅಲ್ಲಿ ಲಾಸ್ಟ್ ಕಾನ್ಸೆಪ್ಟ್ ಅಲ್ಲಿ ನಾವು ಹೇಳಿ ನೋಡಿದ್ವಿ, ಸಿ ಬಾರ್ ಅಂತ ನೋಡ್ಕೊಂಡಿದ್ವಿ, ಅದು ಆಟೋನಮಸ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತ ಹೌದಲ್ವಾ? ಸೊ ಐ ಬಾರ್, ದಿಸ್ ಐ ಬಾರ್ ಇಟ್ ಈಸ್ ದ ಆಟೋನಮಸ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್. ಇದು ಕ್ಲಿಯರ್ ಆಗಿದೆಯಾ? ನೌ ದ ಡಿಟರ್ಮಿನೇಷನ್ ಆಫ್ ಇನ್ಕಮ್ ಇನ್ ದ ಟೂ ಸೆಕ್ಟರ್ ಮಾಡೆಲ್. ದ ಡಿಟರ್ಮಿನೇಷನ್ ಆಫ್ ಇನ್ಕಮ್ ಇನ್ ದ two sector model. ಯಾವುದು ಡಿಸೈಡ್ ಮಾಡ್ತಾ ಇದೀವಿ? ಡಿಟರ್ಮಿನೇಷನ್ ಆಫ್ ಇನ್ಕಮ್ ಅಂಡ್ ಟೂ ಸೆಕ್ಟರ್ ಮಾಡೆಲ್. ಸೊ ಟೂ ಸೆಕ್ಟರ್ ಮಾಡೆಲ್ ಅಲ್ಲಿ ಯಾವ ತರ ಡಿಸೈಡ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗ್ತಾ ಇದೀವಿ. ಇನ್ ಆನ್ ಎಕಾನಮಿ ವಿತೌಟ್ ಎ ಗವರ್ನಮೆಂಟ್ the ex ante aggregate demand for final goods. Without the government, the ex ante aggregate demand for final goods is the sum total of ex ante consumption expenditure, ex ante consumption expenditure and ex ante investment expenditure. Okay, so ಅಂದ್ರೆ ಒಂದು ಎಕಾನಮಿಲಿ ಏನ್ ಎಕ್ಸ್ ಆಂಟ್ ಅಗ್ರಿಗೇಟ್ ಡಿಮ್ಯಾಂಡ್ ಇರುತ್ತೆ, ಆ ಎಕ್ಸ್ ಆಂಟ್ ಡಿಮ್ಯಾಂಡ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ? ಎಕ್ಸ್ ಆಂಟ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂಡ್ ಎಕ್ಸ್ ಆಂಟ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ಗೆ ಈಕ್ವಲ್ ಆಗಿರುತ್ತೆ. ಸೊ ಇಲ್ಲಿ ಅಗ್ರಿಗೇಟ್ ಡಿಮ್ಯಾಂಡ್ ಇಸ್ ಈಕ್ವಲ್ಸ್ ಟು ಸಿ ಪ್ಲಸ್ ಐ. ಓಕೆ, ಸಿಂಪಲ್ ಎಕಾನಮಿ ಹೇಳ್ತಾ ಇದೀವಿ, ಅಗ್ರಿಗೇಟ್ ಡಿಮ್ಯಾಂಡ್ ಫಾರ್ ಫೈನಲ್ ಗೂಡ್ಸ್
is always equals to aggregate consumption expenditure and aggregate investment expenditure ಗೆ ಈಕ್ವಲ್ ಆಗಿರುತ್ತೆ. ಇದು ಕ್ಲಿಯರ್ ಆಗಿದೆಯಾ? ಸೊ aggregate demand it's always equals to consumption expenditure and investment expenditure in a simple economy. Now substituting the value of C and I, substituting the value of C and I, aggregate demand for final goods, aggregate demand for final goods can be written as, aggregate demand for final goods can be written as AD is equals to C bar plus I bar plus CY. Okay, so aggregate demand for final goods, ಇವಾಗ ಇದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದೀವಿ. ಯಾವ್ದನ್ನ C plus I ನ ಯಾವ್ದಕ್ಕೆ aggregate demand for final goods ಅದನ್ನ ಹೆಂಗ್ ಬರೀತೀವಿ? AD is equals to C bar plus I bar plus CY. ಸೊ ಇದೆರಡು ಏನು ಆಟೋನಮಸ್ ಟರ್ಮ್ಸ್ ಆರ್ ex ante aggregate consumption expenditure, aggregate investment expenditure ನ ನಾವಿಲ್ಲಿ ಬರೀತಾ ಇದೀವಿ. ಅದಕ್ಕೆ C and Y ನ ಆಡ್ ಮಾಡಿದೀವಿ. Now if the final good market is in equilibrium, ಈಗ final good market ಏನಾದರೂ equilibrium ಅಲ್ಲಿ ಇದೆ ಅಂತ ತಿಳ್ಕೊಂಡ್ರೆ, if the final good market it is in equilibrium, so this equation can be written as Y is equals to C bar plus I bar plus CY ಅಂತ ಬರೀತೀವಿ. ಇದು ಯಾವಾಗ ಬರೆಯೋದು? If the final good market it is in equilibrium. Okay, ಇಲ್ಲಿ ಏನು ಮಾಡಿದ್ವಿ? We are adding C and Y ನ ಇಲ್ಲಿ ಆಡ್ ಮಾಡಿದ್ವಿ. ಸೊ ಅವಾಗ C bar plus I bar ಬಂದ್ವಿ. If the market it is in equilibrium ಅಂದಾಗ Y is equals to C bar plus I bar and plus CY ಅಂತ ಬರೀತೀವಿ. Here Y is the ex ante aggregate consumption, ex ante output of final goods. Y it is the ex ante aggregate final output. ಸೊ ಇದನ್ನ ಫೈನಲ್ ಔಟ್ಪುಟ್ ಆಗಿ ಕನ್ಸಿಡರ್ ಮಾಡ್ತಾ ಹೋಗ್ತಾ ಇದೀವಿ. ಓಕೆ, ಇದು ಕ್ಲಿಯರ್ ಆಗಿದೆಯಾ? ಸೊ ಇಲ್ಲಿ ನಾನು ಹೇಳಿದ್ದು ಅಗ್ರಿಗೇಟ್ ಕನ್ಸಂಪ್ಷನ್ ಹೇಳಿದ್ದೀನಿ. ನೌ ದಿಸ್ ಈಕ್ವೇಶನ್ ಕ್ಯಾನ್ ಬಿ ಫರ್ದರ್. ಯಾವ ಈಕ್ವೇಶನ್? Y is equals to C bar plus I bar plus CY. Now this equation can be further simplified by adding up two autonomous terms. Okay, ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡ್ತಾ ಹೋಗ್ತಾ ಇದೀವಿ by adding two autonomous terms, that is C bar and I bar. So C bar ಮತ್ತು I bar ನ ನಾವು ಸಿಂಪ್ಲಿಫೈ ಮಾಡಿ, so it can be written as Y is equals to A bar plus CY ಅಂತ ಬರ್ಕೊಂಡಿದ್ದೀವಿ. Okay, so now this equation can be simplified. ಇವಾಗ ಏನ್ ಮಾಡ್ತಾ ಇದೀವಿ? ಈ C bar and I bar ನ ತೆಗೆದು ಅದ್ರ ಪ್ಲೇಸ್ ಅಲ್ಲಿ A bar ನ ಹಾಕೊಂಡಿದೀವಿ. ಸೊ A bar ಏನು? It indicates the two autonomous terms. This A bar indicates the two autonomous terms in the economy. Okay, ಇದು ಕ್ಲಿಯರ್ ಆಗಿದೆಯಾ? So now the equation can be simplified as Y is equals to A bar plus CY ಅಂತ ಮಾಡ್ಕೊಂಡಿದೀವಿ. Now this A bar is equals to C bar plus A bar is equals to C bar plus Y bar is the total autonomous expenditure in the economy. So ಈ ಫಾರ್ಮುಲಾ ಏನಿದೆ ಇದು ಟೋಟಲ್ autonomous expenditure ಒಂದು ಎಕಾನಮಿಲಿ ಇರುವಂತದನ್ನ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. Now the term on ಇಲ್ಲಿ ಬನ್ನಿ. Now the term on left hand side. Now the term on left hand side, it represents the planned supply of output. So ಇದು ಅಲ್ವಾ ನಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್, it shows the planned supply of output. ಇದು ಸಪ್ಲೈ ನ ಇಂಡಿಕೇಟ್ ಮಾಡುತ್ತೆ. And the term Y on the right hand side, it shows the demand for the aggregate demand of final goods. So Y on the left hand side supply ನ ಇಂಡಿಕೇಟ್ ಮಾಡುತ್ತೆ. Y on the right hand side it indicates the demand. ಇದು ಕ್ಲಿಯರ್ ಆಗಿದೆಯಾ ನಿಮಗೆ? ಸೊ ಇಲ್ಲಿ ಆಟೋನಮಸ್ ಟರ್ಮ್ಸ್ ನ ಆಡ್ ಮಾಡಿದೀವಿ. ಯಾವ್ದಾದ್ರು ಆಟೋನಮಸ್ ಟರ್ಮ್ಸ್ C bar and I bar ಇದ್ದಿದ್ದನ್ನ ನಾವು A bar ಅಂತ ಮಾಡ್ಕೊಂಡಿದೀವಿ. ಇಲ್ಲಿರುವಂತ Y on the left hand side it indicates the supply and Y on the right hand side it indicates the demand. Now so the ex ante supply is equals to the ex ante demand of final good market. So the market will be in equilibrium. ಯಾವಾಗ ex ante demand is equals to the ex ante supply, ಯಾವಾಗ ex ante demand ex ante supply ಗೆ ಈಕ್ವಲ್ ಆಗಿರುತ್ತೋ ಆಗ ಫೈನಲ್ ಗುಡ್ ಮಾರ್ಕೆಟ್ ಏನಾಗಿರುತ್ತೆ? ಇಟ್ ಈಸ್ ಎ ಈಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ. ಯಾವಾಗ when demand is equals to supply ಆಗಿದ್ದಾಗ the final good market it is a equilibrium ಅಂತ ಹೇಳ್ತಾ ಹೋಗ್ತೀವಿ. Now if the ex ante demand for final goods ಏನಾದ್ರೂ the ex ante demand for final goods will be fall. So demand ಏನಾದ್ರೂ ಕಮ್ಮಿ ಆಯ್ತು ಅಂದಾಗ, if
the demand for final goods has been fall, the extra produced product, so yen extra production ಮಾಡಿರ್ತಾರೆ, that products will be stored in the warehouses. Warehouses, that's what we call unintentional accumulation of inventories. So yavaga unintentional accumulation of inventories ಆಗುತ್ತೆ, if the aggregate demand for the products will fall. ಯಾವಾಗ ಡಿಮಾಂಡ್ ಕಮ್ಮಿ ಆಗ್ತಾ ಹೋಗುತ್ತೆ, ಬಟ್ ಡಿಮಾಂಡ್ ಕಮ್ಮಿ ಆಗಿದೆ ಅಂದಾಗ ಪ್ರೊಡಕ್ಷನ್ ಕಮ್ಮಿ ಮಾಡಿರಲ್ಲ, ಹೌದಲ್ವಾ, ಜಾಸ್ತಿ ಪ್ರೊಡಕ್ಷನ್ ಮಾಡಿಬಿಟ್ಟಿರ್ತಾರೆ, ಬಟ್ ದ ಪ್ರೊಡ್ಯೂಸ್ಡ್ ಪ್ರಾಡಕ್ಟ್ಸ್ ವಿಲ್ ನಾಟ್ ಬಿ ಸೋಲ್ಡ್ ಇನ್ ದ ಮಾರ್ಕೆಟ್ಸ್ ಆದಾಗ ದ ಎಕ್ಸ್ಟ್ರಾ ಪ್ರೊಡ್ಯೂಸ್ಡ್ ಪ್ರಾಡಕ್ಟ್ಸ್ ವಿಲ್ ಬಿ ಸ್ಟೋರ್ಡ್ ಇನ್ ದ ವೇರ್ ಹೌಸಸ್. ಸೊ ದಟ್ಸ್ ವಾಟ್ ವಿ ಕಾಲ್ unintentional accumulation of inventories. ಅಂದ್ರೆ ದೇ ನಾಟ್ ಎಕ್ಸ್ಪೆಕ್ಟೆಡ್, ಹೌದಾ, ಅದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅದು ಅನ್ಇಂಟೆನ್ಷನಲ್ ಆಗಿದ್ದರಿಂದ ಅದನ್ನ unintentional accumulation of inventory ಅಂತ ಹೇಳ್ತೀವಿ. ಸೊ ದಿಸ್ unintentional of accumulation of inventory, ಅದನ್ನ ನಾವು inventory investment ಅಂತ ಹೇಳ್ತೀವಿ, because it will be carry from one year to another year ಆಗಿರೋದ್ರಿಂದ ಅದನ್ನ ನಾವೇನಂತ ಹೇಳ್ತೀವಿ, inventory investment. ಯಾವ್ದನ್ನ inventory investment ಅಂತ ಹೇಳ್ತೀವಿ, the change in inventory is called inventory investment. ಕ್ಲಿಯರ್ ಆಗಿದೆಯಾ? ಇಲ್ಲಿ accumulation of inventories ಏನಕ್ಕಾಯ್ತು, because fall in the sales. ಯಾಕೆ fall in the sales? The people will not purchase that products much ಆಗಿದ್ರಿಂದ. So the extra produced products will be stored in the warehouses. That warehouses ಅಲ್ಲಿ ಏನು ಸ್ಟೋರ್ ಆಗಿರುತ್ತೆ ಅದನ್ನ ನಾವೇನಂತ ಹೇಳ್ತೀವಿ, unintentional accumulation ಅಂದ್ರೆ ಸೇರಿಸೋದು. ಯಾವುದನ್ನ? ಇನ್ವೆಂಟರೀಸ್ನ. ಯಾಕೆ ಅದನ್ನ ಇನ್ವೆಂಟರೀಸ್ ಅಂತ? ಏನು ಇನ್ವೆಂಟರೀಸ್ ಅಂದ್ರೆ unfinished products or unsold products that the firm stored in the warehouses. That's what we call inventory, ಹೌದಲ್ವಾ? ಸೊ ಯಾಕೆ ಸ್ಟೋರ್ ಮಾಡ್ತಿದ್ದಾರೆ? ಸೇಲ್ ಆಗಲಿಲ್ಲ, ಅದನ್ನ ನಾವೇನಂತ ಹೇಳ್ತೀವಿ, ಇನ್ವೆಂಟರೀಸ್, ಅನ್ಇಂಟೆನ್ಷನಲ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟರಿ ಅಂತ ಹೇಳ್ತೀವಿ. ಸೊ ದ ಚೇಂಜ್ ಇನ್ ಇನ್ವೆಂಟರಿ, ಪ್ರತಿ ವರ್ಷ ಇನ್ವೆಂಟರೀಸ್ ಏನಾದರೂ ಜಾಸ್ತಿ ಆಗ್ತಾ ಹೋದ್ರೆ ದಟ್ಸ್ ವಾಟ್ ವಿ ಕಾಲ್ ಇನ್ವೆಂಟರಿ ಇನ್ವೆಸ್ಟ್ಮೆಂಟ್. ಸೊ ಈ ತರ ಇನ್ವೆಂಟರಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಹೋದ್ರೆ ದ ಫರ್ಮ್ಸ್ ವಿಲ್ ಫೇಸ್ ದ ಲಾಸಸ್, ಹೌದಾ. ಪ್ರೊಡಕ್ಷನ್ ಮಾಡಿದ್ದನ್ನೆಲ್ಲ ಅದನ್ನು ವೇರ್ ಹೌಸ್ ಅಲ್ಲೇ ಸ್ಟೋರ್ ಮಾಡ್ತಾ ಹೋದ್ರೆ ವೇರ್ ದ ವಿಲ್ ಗೆಟ್ ದ ಇನ್ಕಮ್, ಹೌದಲ್ವಾ, ಇನ್ಕಮ್ ಬರಲ್ಲ. ಸೊ ಆಗೇನಾಗುತ್ತೆ, ದ ಗವರ್ನಮೆಂಟ್ ವಿಲ್ ಇಂಟರ್ವೆನ್ಸ್ ವಿತ್ ದ ಟೂ ಟೂಲ್ಸ್. ಸೊ ಗವರ್ನಮೆಂಟ್ ಎರಡು ಟೂಲ್ಸ್ ನ ಇಟ್ಕೊಂಡು ಇನ್ವೆಂಟ್ ಆಗುತ್ತೆ ಅಥವಾ ಎಂಟರ್ ಆಗುತ್ತೆ. ಯಾವ್ದು ಟೂ ಟೂಲ್ಸ್? ಒಂದು ಎಕ್ಸ್ಪೆಂಡಿಚರ್, ಗವರ್ನಮೆಂಟ್ ಎಕ್ಸ್ಪೆಂಡಿಚರ್, ಇನ್ನೊಂದು ಟ್ಯಾಕ್ಸ್. ವಿತ್ ದ ಹೆಲ್ಪ್ ಆಫ್ ದ ಟೂ ಟೂಲ್ಸ್ ದ ಗವರ್ನಮೆಂಟ್ ವಿಲ್ ಬಿ intervention. ಯಾವ್ದು ಟೂ ಟೂಲ್ಸ್? ದಟ್ ಈಸ್ ಗವರ್ನಮೆಂಟ್ ಎಕ್ಸ್ಪೆಂಡಿಚರ್ and tax. So yavaga government will expenditure more and more on the inventories, the accumulation of inventories will be reduces. So inventories ಕಮ್ಮಿ ಆಗ್ತಾ ಬರುತ್ತೆ. ಯಾವಾಗ? ಯಾಕೆ ಇನ್ವೆಂಟರೀಸ್ ಆಯ್ತು? ಜನರ ಹತ್ರ ತಗೊಳಕ್ ದುಡ್ಡಿಲ್ಲ. ಸೊ ಆಗೇನ್ ಮಾಡುತ್ತೆ, ಗವರ್ನಮೆಂಟ್ ಎಕ್ಸ್ಪೆಂಡಿಚರ್ ಮಾಡುತ್ತೆ, ಅಂದ್ರೆ ಜನರಿಗೆ ಇನ್ಕಮ್ ಬರುವಂತ ಆಕ್ಟಿವಿಟೀಸ್ ಅಲ್ಲಿ ದೇ ವಿಲ್ ಎಂಗೇಜ್ ಮನಿ. ಸೊ ಆಟೋಮೆಟಿಕಲಿ ದ ಪೀಪಲ್ ವಿಲ್ ಗೆಟ್ ಮನಿ ಅಂದಾಗ ಸೊ ಅವರ ಎಕ್ಸ್ಪೆಂಡಿಚರ್ ಮಾಡುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ, ಅವಾಗ inventories will be reduced. Okay, ಇದನ್ನ ಯಾರು ಯೂಸ್ ಮಾಡುವಂಥದ್ದು? ಗವರ್ನಮೆಂಟ್. ಅಂಡ್ ದ ಟ್ಯಾಕ್ಸ್. ಸೊ ಜನರ ಹತ್ರ ಟ್ಯಾಕ್ಸ್ ನ ಜಾಸ್ತಿ, ಯು ನೋ ದ ಮೀನಿಂಗ್ ಆಫ್ ಟ್ಯಾಕ್ಸ್, ರೈಟ್? ಸೊ ಯಾವಾಗ ಟ್ಯಾಕ್ಸ್ ನ ಜಾಸ್ತಿ ಹಾಕ್ತಾ ಹೋಗ್ತಿರ್ತಾರೋ ಆಗ ಪರ್ಚೇಸಿಂಗ್ ಪವರ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಇನ್ ದಟ್ ಸಿಚುಯೇಷನ್ ದ ಗವರ್ನಮೆಂಟ್ ವಿಲ್ ರಿಡ್ಯೂಸ್ ದ ಟ್ಯಾಕ್ಸಸ್. ಓಕೆ, ಯಾವಾಗ ಇನ್ವೆಂಟರೀಸ್ ಇಲ್ಲ ಅಂದಾಗ ದೆನ್ ಇಟ್ ವಿಲ್ ಇನ್ಕ್ರೀಸ್ ದ ಟ್ಯಾಕ್ಸ್ ಸ್ಲ್ಯಾಬ್ಸ್. ಓಕೆ, ಟ್ಯಾಕ್ಸ್ ಸ್ಲ್ಯಾಬ್ ಜಾಸ್ತಿನೂ ಮಾಡುತ್ತೆ, ಕಮ್ಮಿನೂ ಮಾಡುತ್ತೆ. ಓಕೆ, ಸೊ ಟ್ಯಾಕ್ಸ್ ನ ಇಂಪೋಸ್ ಮಾಡಿದಾಗ ಆಟೋಮೆಟಿಕ್ ಆಗಿ ಟ್ಯಾಕ್ಸ್ ನ ರಿಡಕ್ಷನ್ ಮಾಡಿದಾಗ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಇದು ಕ್ಲಿಯರ್ ಆಗಿದೆ ನಿಮಗೆ? ಅಂದಿ ಇಲ್ಲಿ ಗವರ್ನಮೆಂಟ್ ಏನ್ ಟ್ಯಾಕ್ಸ್ ನ ಇಂಪೋಸ್ ಮಾಡುತ್ತೆ ಯಾವಾಗ ಇನ್ವೆಂಟರೀಸ್ ಇಲ್ಲ ಅಂದಾಗ, ಸೊ ದಟ್ ಕ್ಯಾನ್ ಬಿ ರಿಟನ್ ಆಸ್ YD is equals to Y minus T. So here households spend only a fraction of it, ಅವರ ಬಂದಿರುವಂತ ಅಮೌಂಟ್ ಅಲ್ಲಿ only a fraction of amount can be spent on consumption purpose. ಕೆಲವೇ ಸ್ವಲ್ಪನೇ ಸ್ವಲ್ಪ ಅಮೌಂಟ್ ನ ಕನ್ಸಂಪ್ಷನ್ ಪರ್ಪಸ್ ಗೆ ಯುಟಿಲೈಸ್ ಮಾಡ್ತಾ ಹೋಗುತ್ತೆ. ಸೊ ದ ಈಕ್ವೇಶನ್ ಕ್ಯಾನ್ ಬಿ, ಸೊ ಯಾವ ಈಕ್ವೇಶನ್? ದಟ್ ಈಕ್ವೇಶನ್ y is equals to a bar plus cy ಇತ್ತಲ್ವಾ? ಸೊ ದಿಸ್ ಈಕ್ವೇಶನ್ ಕ್ಯಾನ್ ಬಿ ಮಾಡಿಫೈಡ್ ಆಸ್ y is equals to c bar plus I bar plus G plus C. So ಈ C ಅಲ್ಲಿ ಏನಿರುತ್ತೆ? Y minus T. ಸೊ ಇಲ್ಲಿ ಯು ನೋ ದಟ್ ಇಟ್ ಇಸ್ ಏನಂತ ಹೇಳಿದೆ? ಅಗ್ರಿಗೇಟ್ ಡಿಮ್ಯಾಂಡ್ ಅಂತ ಹೇಳಿದೀನಿ, ಹೌದಾ? ಸೊ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ದಿಸ್ ಅಗ್ರಿಗೇಟ್ ಡಿಮ್ಯಾಂಡ್? autonomous consumption expenditure, autonomous investment expenditure, ಜೊತೆಗೆ government expenditure and consumption expenditure by the households. So ಆ consumption expenditure ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಅವ್ರಿಗೆ ಬರ್ತಿರುವಂತ ಇನ್ಕಮ್ ಮೈನಸ್ ಟ್ಯಾಕ್ಸಸ್.
Who will impose the tax? The tax will be imposed by government. Okay, so ಇದು ಕ್ಲಿಯರ್ ಆಗ್ತಿದ್ಯಾ? ಸೊ ಈ ಈಕ್ವೇಶನ್ ನಾವು ಸಿಂಪ್ಲಿಫೈಡ್ ಮಾಡಿದಾಗ ಯಾವ ಈಕ್ವೇಶನ್ ಆಟೋನಮಸ್ ಟರ್ಮ್ಸ್ ಏನಿತ್ತು ಅದನ್ನ ಮತ್ತೆ ಸಿಂಪ್ಲಿಫೈಡ್ ಮಾಡಿ ಬರ್ಕೋತಾ ಇದೀವಿ. ಎ ಬಾರ್ ಅಂತ ಇದ್ದಿದ್ದನ್ನ ಆಟೋನಮಸ್ ಟರ್ಮ್ಸ್ ನ ಅಗೇನ್ ವಿ ಆರ್ ಆಡಿಂಗ್ ದಟ್ ಆಟೋನಮಸ್ ಟರ್ಮ್ಸ್ ಆರ್ ಸಿ ಬಾರ್ ಪ್ಲಸ್ ಐ ಬಾರ್ ಅಂಡ್ ಜಿ ಗವರ್ನಮೆಂಟ್ ಎಕ್ಸ್ಪೆಂಡಿಚರ್, ಸಿ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಬೈ ದ ಹೌಸ್ ಹೋಲ್ಡ್. ಸೊ ಅದನ್ನ ಹೌಸ್ ಹೋಲ್ಡ್ಸ್ ಮಾಡಬೇಕು ಅಂದ್ರೆ ಸೊ ಇಲ್ಲಿರುವಂತ ಟ್ಯಾಕ್ಸ್ ನ ಡಿಡಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ವೈ ಮೈನಸ್ ಟಿ ವೈ ಇಟ್ ಶೋಸ್ ದ ಇನ್ಕಮ್ ಅಂಡ್ ಟ್ಯಾಕ್ಸ್ ನ ಡಿನೋಟ್ ಮಾಡ್ತಾ ಹೋಗುತ್ತೆ. ಸೊ ಇದು ಕ್ಲಿಯರ್ ಆಗಿದೆ ಅಲ್ವಾ? ಸೊ ಇಲ್ಲಿರುವಂತ ಈ ವೈ, ಈ ಅಗ್ರಿಗೇಟ್ ಡಿಮ್ಯಾಂಡ್ ಅಂತ ಏನ್ ಹೇಳಿದೆ ಥ್ರೂ ಔಟ್ ದಿಸ್ ಲೆಸನ್, ಇದನ್ನ ನಾವು ಜಿ ಡಿ ಪಿ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ವೈ ಇಸ್ ಆಲ್ವೇಸ್ ಕನ್ಸಿಡರ್ಡ್ ಆಸ್ ಜಿ ಡಿ ಪಿ ಫಾರ್ ದಿಸ್ ಲೆಸನ್. ಇದು ಕ್ಲಿಯರ್ ಆಗಿದೆಯಾ ನಿಮಗೆ? ಸೊ ಈಗ ನಾನು ಏನ್ ಹೇಳಿದೆ ಇಷ್ಟೊತ್ತು, ಇದನ್ನ ದಿಸ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ ಇನ್ ಎ ಡಯಾಗ್ರಾಮೆಟಿಕ್ ಮ್ಯಾನರ್. ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ ವಿತ್ ದ ಹೆಲ್ಪ್ ಆಫ್ ದಿ ಡಯಾಗ್ರಾಮ್. ಸೊ ಏನ್ ಹೇಳ್ತೀವಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಅಲ್ಲಿ? So investment function, so it shows the relationship between investment and output ಅಂತಾನು ಹೇಳ್ಬೋದು ನಾವು. ಸೊ ಇಲ್ಲಿ ಇನ್ ಎ ಸಿಂಪಲ್ ಎಕಾನಮಿ ಆ ಟೂ ಸೆಕ್ಟಾರ್ ಮಾಡೆಲ್ ಅಲ್ಲಿ ಸೊ ಇಲ್ಲಿ ಇನ್ವೆಸ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗುವಂಥದ್ದು ಅಥವಾ ಇನ್ವೆಸ್ಟ್ಮೆಂಟ್ ನ ಡಿಟರ್ಮೈನ್ ಮಾಡುವಂಥದ್ದು ಟೂ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ದ ಫಸ್ಟ್ ಈಸ್ ಕನ್ಸಂಪ್ಷನ್ ಅಂಡ್ ದ ಸೆಕೆಂಡ್ ಒನ್ ಇಸ್ ಇನ್ವೆಸ್ಟ್ಮೆಂಟ್. ಓಕೆ, ಸೊ ಸಿಂಪಲ್ ಎಕಾನಮಿಲಿ ಈ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಡಿಸೈಡ್ ಮಾಡುವಂಥದ್ದು ಟೂ ಕಾನ್ಸೆಪ್ಟ್, ಒಂದು ಇನ್ವೆಸ್ಟ್ಮೆಂಟ್, ಇನ್ನೊಂದು ಕನ್ಸಂಪ್ಷನ್. ಸೊ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ದ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಕ್ಯಾನ್ ಬಿ ರಿಟರ್ನ್ ಆಸ್ ಐ ಇಸ್ ಈಕ್ವಲ್ಸ್ ಟು ಐ ಬಾರ್ ಅಂತ, I is equals to I bar ಅಂತ ಬರ್ಕೋತೀವಿ. ಸೊ ದಿಸ್ ಇಸ್ ವಾಟ್ ದ ವೆರಿ ಸಿಂಪಲ್ ಡಯಾಗ್ರಾಮ್ ಇನ್ ದ ಎಕನಾಮಿಕ್ಸ್. ತುಂಬಾ ಸಿಂಪಲ್ ಆಗಿರುವಂತ ಡಯಾಗ್ರಾಮ್. ಇಟ್ಸ್ ನಾಟ್ ಟೂ ರಿಸ್ಕಿ ಆಲ್ಸೋ. So here in OX axis income is measuring and in OY axis consumption and investment is measuring. OX axis ಅಲ್ಲಿ income ನ measure ಮಾಡ್ತಾ ಇದೀವಿ and in OY axis we are measuring consumption and investment. So this the horizontal straight line, it shows the autonomous investment expenditure. Okay, ಅದೇನ ತೋರಿಸುತ್ತೆ? ಇಟ್ ಶೋಸ್ ದ ಆಟೋನಮಸ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್. ಅಂದ್ರೆ ನಿಮ್ಮ ಇನ್ಕಮ್ ಎಷ್ಟೇ ಜಾಸ್ತಿ ಆಗ್ತಾ ಹೋದ್ರು ನೀವು ಮಾಡುವಂತ ಇನ್ವೆಸ್ಟ್ಮೆಂಟ್ ವಿಲ್ ಬಿ ಸೇಮ್ ಆಗಿರುತ್ತೆ. ಓಕೆ, ಸೊ ಇದು ಆಟೋನಮಸ್ ಆಗಿರುತ್ತೆ. ಈವನ್ ದೋ ಸಮ್ಟೈಮ್ಸ್ ಇಫ್ ಯುವರ್ ಇನ್ಕಮ್ ಇಸ್ ಲೆಸ್, ಸಮ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್ ವಿಲ್ ಬಿ ಟೇಕ್ ಪ್ಲೇಸ್ ಅನ್ನೋದನ್ನು ಇದನ್ನ ಡಿನೋಟ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಈಸ್ ವಾಟ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಓಕೆ, ಥ್ಯಾಂಕ್ ಯು, ಕೀಪ್ ವಾಚಿಂಗ್. ಸೊ ಇನ್ ಒಂದು ಕ್ಲಾಸ್ ಮಾಡಿದ್ರೆ ಅಥವಾ ಇನ್ 1 or 2 ಕ್ಲಾಸಸ್ ಅಲ್ಲಿ ದಿಸ್ ಲೆಸನ್ ವಿಲ್ ಬಿ ಕಂಪ್ಲೀಟೆಡ್ ಅಂಡ್ ಐ ಆಮ್ ಟೆಲಿಂಗ್ ಯು ಟು that. So ನನ್ನ part of work complete ಆಗ್ತಾ ಬರ್ತಾ ಇದೆ and you have to put maximum efforts in the month of June or July. You have annual exam, be careful that. Okay, so keep watching. If you have any doubts you can ask me. Thank you.